ಅಂತಿಮ ಪರೀಕ್ಷೆಯನ್ನ ಎದುರಿಸಿ ಬಿಗ್ ಬಾಸ್ ಮನೆಗೆ ಎಂಟ್ರಿ ಕೊಡೋ ಯಾರು? ಎಸ್, ನೋಡಿದ್ರಲ್ಲ ವೀಕ್ಷಕರೇ, ಬಿಗ್ ಬಾಸ್ ಪ್ರಿಯರಿಗಂತೂ ಗುಡ್ ನ್ಯೂಸ್. ಇದೇ ಆಗಸ್ಟ್ 16ನೇ ತಾರೀಕಿಂದ ಸೋಮವಾರದಿಂದ ಇಲ್ಲಿ ಶುಕ್ರವಾರದವರೆಗೆ 9 ಗಂಟೆಯಿಂದ 9:30ವರೆಗೂ ಇಲ್ಲಿ ಬಿಗ್ ಬಾಸ್ ಆರಂಭ ಆಗ್ತದೆ. ಅಗ್ನಿ ಪರೀಕ್ಷೆ ಈ ಹಿಂದಿನ ವಿಡಿಯೋದಲ್ಲೂ ಕೂಡ ಮತ್ತೆ ಸೋಷಿಯಲ್ ಮೀಡಿಯಾದಲ್ಲೂ ಕೂಡ ಚರ್ಚೆ ಆಗ್ತಾ ಇತ್ತು. ಬಿಗ್ ಬಾಸ್ ತುಂಬಾ ಲೇಟ್ ಆಗಿ ಇಲ್ಲಿ ಪ್ರಾರಂಭ ಆಗುತ್ತೆ ಅಂತಂದ್ಬಿಟ್ಟು. ಅಂದ್ರೆ ಯಾವಾಗ ಮೊದಲನೇ ಪ್ರೋಮೋ ಇಲ್ಲಿ ಬಿಗ್ ಬಾಸ್ ಕಡೆಯಿಂದ ಬಂತು ಅವಾಗ ಇಲ್ಲಿ ಹೇಳಿದ್ದು, ಇಲ್ಲಪ್ಪ ಸುಮ್ನೆ ಒಂದು ಚಮಕ್ ಕೊಡ್ತಾ ಇದಾರೆ, ಇಲ್ಲ ಜಲಕ್ ಕೊಡ್ತಾ ಇದಾರೆ, ಸಿಕ್ಕಾಪಟ್ಟೆ ಇದಕ್ಕೆ ಇನ್ನೂ ಕೂಡ ಪಾಪ್ಯುಲಾರಿಟಿ ಬೇಕು, ಅದಕ್ಕೆ ಬೇಗ ಪ್ರೋಮೋ ಬಿಟ್ಟಿದ್ದಾರೆ ಅಂತ ಅಂದ್ಬಿಟ್ಟು. ಆದ್ರೆ ಯಾವಾಗ್ಲೂ ಕೂಡ ಸೆಪ್ಟೆಂಬರ್ ಎಂಡ್ ಅಲ್ಲಿ ಬಿಗ್ ಬಾಸ್ ಆರಂಭ ಆಗ್ತಿತ್ತು. ಈಗ ಆಗಸ್ಟ್ 16ನೇ ತಾರೀಕು ಈಗ ಯಾರೆಲ್ಲ ವಿಡಿಯೋ ಮಾಡಿದ್ರು ಅವರೆಲ್ಲರಿಗೂ ಕೂಡ ಸಿಕ್ಕಾಪಟ್ಟೆ ಖುಷಿ ಆಗಿರುತ್ತೆ, ಕೆಲವೊಬ್ಬರಿಗೆ ಬೇಜಾರಾಗಿರುತ್ತೆ, ಅದು ಸೆಕೆಂಡ್ರಿ. ಆದ್ರೆ ಇವಾಗ ಅಗ್ನಿ ಪರೀಕ್ಷೆ, ನಿಜವಾದ ಅಗ್ನಿ ಪರೀಕ್ಷೆ ಇಲ್ಲಿ ಶುರುವಾಗುತ್ತೆ. ಈ ಸತಿ ಬಿಗ್ ಬಾಸ್ ಸೀಸನ್ 13ಕ್ಕೆ ಕಾಮನ್ ಪೀಪಲ್ಗಳು ಕೂಡ ಎಂಟ್ರಿ ಕೊಡ್ತಿದ್ದಾರೆ. ಈಗ ಮೊದಲನೇ ಸ್ಟೇಜ್ ನ ಅವರು ಈಸಿಯಾಗಿ ಬಂದಿರುವುದು. ಈಗ ಎರಡನೇ ಹಂತ ಏನಿದೆಯೋ ಇಲ್ಲಿ ಅಗ್ನಿ ಪರೀಕ್ಷೆ ಇದೆ. ಈ ಒಂದು ಅಗ್ನಿ ಪರೀಕ್ಷೆಯಲ್ಲಿ ಪಾಸ್ ಆದ್ರೆ ಮಾತ್ರನೇ ಬಿಗ್ ಬಾಸ್ ಮನೆಯೊಳಗಡೆ ಇಲ್ಲಿ ಎಂಟ್ರಿ ಕೊಡಕ್ಕೆ ಆಗೋದು. ಅದಕ್ಕೆ ಇಲ್ಲಿ ಈಗಷ್ಟೇ ಬಿಟ್ಟಿರೋ ಪ್ರೋಮೋದಲ್ಲಿ ಇಲ್ಲಿ ಬಿಗ್ ಬಾಸ್ ಹೇಳಿದ್ದು, ಬಿಗ್ ಬಾಸ್ ಮನೆಗೆ ಎಂಟ್ರಿ ಕೊಡುವ ನಿಮ್ಮ ಕನಸುಗಳು ವಿಡಿಯೋ ಮೂಲಕ ನಮ್ಮನ್ನು ತಲುಪಿದೆ. ಈಗ ಆ ಕನಸುಗಳಿಗೆ ವೇದಿಕೆ ಸಜ್ಜಾಗುತ್ತಿದೆ. ಆ ಅಗ್ನಿ ಪರೀಕ್ಷೆಯನ್ನು ಎದುರಿಸಿ ಬಿಗ್ ಬಾಸ್ ಮನೆಯೊಳಗೆ ಎಂಟ್ರಿ ಕೊಡೋದು ಯಾರು ಅಂತಂದ್ಬಿಟ್ಟು. ಹೌದು ವೀಕ್ಷಕರೇ, ಈಗ ಸುಮಾರು ಜನ ಯಾರ್ಯಾರು ಸೆಲೆಕ್ಟ್ ಆಗಿದಾರೋ ಅವರೆಲ್ಲರಿಗೂ ಕೂಡ ಆಲ್ ದ ಬೆಸ್ಟ್ ನ ಹೇಳೋಣ. ಈಗ ಅಗ್ನಿ ಪರೀಕ್ಷೆಯಲ್ಲಿ ಪಾಸ್ ಆದವರು ಬಿಗ್ ಬಾಸ್ ಮನೆಯೊಳಗಡೆ ಹೋಗ್ತಾರೆ. ಈ ಹಿಂದಿನ ವಿಡಿಯೋದಲ್ಲಿ ಮತ್ತೆ ಸೋಷಿಯಲ್ ಮೀಡಿಯಾದಲ್ಲೂ ಕೂಡ ಚರ್ಚೆ ಆಗ್ತಿರೋ ವಿಚಾರ. ಈಗ ಅಗ್ನಿ ಪರೀಕ್ಷೆ ಆಗಸ್ಟ್ 16ನೇ ತಾರೀಕು ಬಿಗ್ ಬಾಸ್ ಅಗ್ನಿ ಪರೀಕ್ಷೆ ಸ್ಟಾರ್ಟ್ ಆಗ್ತಿದೆ. ಇದಕ್ಕೆ ಜಡ್ಜ್ ಆಗಿ ಬರ್ತಾ ಇರೋದು ಇಲ್ಲಿ ಗಿಲ್ಲಿ ನಟ ಅವರು ಮತ್ತೆ ಸಂಗೀತ ಶೃಂಗೇರಿ ಅವರು ಮತ್ತೆ ಇಲ್ಲಿ ವಿನಯ್ ಗೌಡ ಅವರು ಮತ್ತೆ ಶ್ರುತಿ ಅವರ ಹೆಸರು ಕೂಡ ಇಲ್ಲಿ ಕೇಳಿ ಬರ್ತದೆ. ಲಾಸ್ಟ್ ಟೈಮು ಕ್ವಾಟ್ಲೆ ಕಿಚನ್ ಅಲ್ಲಿ ಶ್ರುತಿ ಅವರು ಇದ್ರು. ಆದ್ರೆ ಇವಾಗ ಕ್ವಾಟ್ಲೆ ಕಿಚನ್ ಸೀಸನ್ 2 ಅಲ್ಲಿ ಮೇಘನಾ ರಾಜ್ ಅವರು ಇದ್ದಾರೆ. ಆದ್ರೆ ನೋಡಿ ಏನಕ್ಕೆ ಅವರು ಮಿಸ್ ಆಗಿದ್ರು ಅಂದ್ರೆ ಅಗ್ನಿ ಪರೀಕ್ಷೆಗೆ ಜಡ್ಜ್ ಆಗಿ ಬರ್ತಾ ಇರಬಹುದು ಅಂತಂದ್ಬಿಟ್ಟು ಇಲ್ಲಿ ಮಾತುಕತೆಗಳು ಬರ್ತಾ ಇದೆ. ಅದೇ ಪ್ರಕಾರನೇ ಈಗ ಆಗಸ್ಟ್ 16ನೇ ತಾರೀಕಿಂದ ಈಗ ಬಿಗ್ ಬಾಸ್ ಅಗ್ನಿ ಪರೀಕ್ಷೆಯಲ್ಲಿ ಶುರುವಾಗ್ತದೆ. ಸೊ ಈಗ ಬಿಗ್ ಬಾಸ್ ವೀಕ್ಷಕರಿಗಂತೂ ಸಿಕ್ಕಾಪಟ್ಟೆ ಖುಷಿ ಆಗಿರುತ್ತೆ. ಇದೇ ಆಗಸ್ಟ್ 16ನೇ ತಾರೀಕಿಂದ ಬಿಗ್ ಬಾಸ್ ಅಗ್ನಿ ಪರೀಕ್ಷೆ ಆರಂಭ ಆಗ್ತದೆ. ಈಗ ಪ್ರೋಮೋ ಅಂತೂ ಸಖತ್ತಾಗಿದೆ. ಪ್ರೋಮೋನ ನೀಟಾಗಿ ಅಬ್ಸರ್ವ್ ಮಾಡ್ತಾ ಹೋದ್ರೆ ಇಲ್ಲಿ ಕೆಲವೊಂದಿಷ್ಟು ಫೋಟೋಗಳನ್ನ ಇಲ್ಲಿ ತೋರಿಸಿದ್ದಾರೆ. ಅಂದ್ರೆ ಯಾರ್ಯಾರು ವಿಡಿಯೋ ಮಾಡಿ ಕಳಿಸಿದ್ರು, ಈಗ ಮೊದಲನೇ ಹಂತದಲ್ಲಿ ಯಾರ್ಯಾರು ಸೆಲೆಕ್ಟ್ ಆಗಿದ್ರು ಆ ಒಂದು ಇಮೇಜಸ್ಗಳು ಅಂದ್ರೆ ಆ ಒಂದು ಫೋಟೋಸ್ಗಳು ಅದು ಇರಬಹುದಾ ಅಂತಂದ್ಬಿಟ್ಟು ಅನಿಸ್ತದೆ. ನೋಡೋಣ ಯಾರೆಲ್ಲ ಇಲ್ಲಿ ಸೆಲೆಕ್ಟ್ ಆಗಿರಬಹುದು ಅಂತಂದ್ಬಿಟ್ಟು. ವೀಕ್ಷಕರೇ, ಸದ್ಯ ಮೊದಲನೇ ಹಂತ ಈಗ ಮುಗಿಸಿರೋರು ಈಗ ಅಗ್ನಿ ಪರೀಕ್ಷೆಯಲ್ಲಿ, ನಿಜವಾದ ಅಗ್ನಿ ಪರೀಕ್ಷೆ ಬಿಗ್ ಬಾಸ್ ಮನೆಯೊಳಗಡೆ ಎಂಟ್ರಿ ಕೊಡಬೇಕು ಅಂತಂದ್ರೆ ಈಗ ಜಡ್ಜಸ್ ಗಳು ಓಕೆ ಮಾಡಿ ಸೆಲೆಕ್ಟ್ ಮಾಡಿ ಬಿಗ್ ಬಾಸ್ ಮನೆಯೊಳಗಡೆ ಕಳಿಸ್ತಾರೆ. ಆ ನಂತರನೇ ಅಲ್ಲೂ ಏನಾದ್ರೂ ಒಂದು ಟ್ವಿಸ್ಟ್ ಕೊಡ್ತಾರಾ ಅಂತ ನೋಡ್ಬೇಕಿದೆ. ಟ್ವಿಸ್ಟ್ ಅಂತೂ ಇದ್ದೇ ಇರುತ್ತೆ. ಟ್ವಿಸ್ಟ್ ಮೇಲೆ ಟ್ವಿಸ್ಟ್ ಕೊಟ್ರೇನೆ ನೋಡೋಕ್ಕೂ ಕೂಡ ಇಲ್ಲಿ ತುಂಬಾನೇ ಚೆನ್ನಾಗಿರುತ್ತೆ. ಒಟ್ನಲ್ಲಿ ಇವಾಗ ಬಿಟ್ಟಿರೋ ಪ್ರೋಮೋ ಅಂತೂ ಎಕ್ಸಲೆಂಟ್. ಏನಕ್ಕೆ ಅಂತಂದ್ರೆ ಈ ಹಿಂದೆ ಅಗ್ನಿ ಪರೀಕ್ಷೆ ಅಂತ ಬರ್ತಿತ್ತು. ಈಗ ಅಫಿಷಿಯಲ್ ಆಗಿ ಕಲರ್ಸ್ ಕನ್ನಡ ವಾಹಿನಿಯಲ್ಲೇ ಈಗ ಪ್ರೋಮೋ ಕೂಡ ಇಲ್ಲಿ ರಿಲೀಸ್ ಮಾಡಿದ್ದಾರೆ. ಇದೇ ಆಗಸ್ಟ್ 16ನೇ ತಾರೀಕೋಸ್ಕರ ಎಲ್ಲರೂ ಕೂಡ ಕಾಯ್ತಿರ್ತೀರಾ ಅಂತ ಅನ್ಕೊಂತೀನಿ. ಏನಕ್ಕೆ ಅಂತಂದ್ರೆ ಆಗಸ್ಟ್ 16ನೇ ತಾರೀಕಿಂದ ಪ್ರತಿ ಸೋಮವಾರದಿಂದ ಶುಕ್ರವಾರದವರೆಗೆ 9 ಗಂಟೆಯಿಂದ 9:30ವರೆಗೆ ಅರ್ಧ ಗಂಟೆ ಪ್ರೋಗ್ರಾಮ್ ಇರುತ್ತೆ ಅಷ್ಟೇ. ಈಗ ನೋಡಿ ಎಲ್ಲರೂ ಕೂಡ ವೇಟ್ ಮಾಡ್ತಾ ಇರ್ತೀರಾ ಖಂಡಿತವಾಗ್ಲು. ಸೊ ಪ್ರೋಮೋ ನೋಡಿ ನಿಮಗೇನು ಅನಿಸ್ತು? ಈಗ ಬಿಗ್ ಬಾಸ್ ಅಗ್ನಿ ಪರೀಕ್ಷೆ ಆಗಸ್ಟ್ 16ನೇ ತಾರೀಕಿಂದ ಇಲ್ಲಿ ಆರಂಭ ಆಗ್ತದೆ. ಈ ಒಂದು ವಿಚಾರದ ಬಗ್ಗೆ ಮತ್ತೆ ಇವಾಗ ಬಿಟ್ಟಿರೋ ಪ್ರೋಮೋ ಬಗ್ಗೆ ನಿಮ್ಮ ಒಂದು ಅನಿಸಿಕೆ ಅಭಿಪ್ರಾಯನ ಮಿಸ್ ಮಾಡದೆ ಕಮೆಂಟ್ ಮೂಲಕ ತಿಳಿಸಿ. ಮುಂದಿನ ವಿಡಿಯೋದೊಂದಿಗೆ ಮತ್ತೆ ಸಿಗೋಣ.